ಸ್ಕಾರ ಕರುನಾಡು ಬೆಳಗ್ಗೆ ಎದ್ದೇಳ್ತಿದ್ದಕ್ಕೆ ನಮ್ಮಪ್ಪ ಕಾರ್ ಕ್ಲೀನ್ ಮಾಡು ಅಂದ್ರು. ಆಮೇಲೆ ನಾನು ನನ್ನ ತಮ್ಮ ಇದ್ ಯಾಕಪ್ಪ ಹಿಂಗ್ ಹೇಳ್ತವ್ರೆ ಅಂತ ಬಂದು ಪಟ ಅಂತ ಕಾರ್ ಕ್ಲೀನ್ ಮಾಡಿ ಓಟಿದೆ ನಮ್ಮ ಊರ್ ಕಡೆಗೆ. ಯುದ್ಧದಲ್ಲಿ ಎದುರಾಳಿನ ದಾಟ್ತಂಗೆ ನಮ್ಮಪ್ಪ ಟ್ರಾಫಿಕ್ ದಾಟಿ ಬೆಂಗಳೂರು ಟು ಮೈಸೂರು ಹೈವೇ ಬಿಟ್ರು. ಹೈವೇ ಹತ್ತದ್ಮೇಲೆ ಇವ್ರಿಬ್ರು ಪೈಪೋಟಿ ನೋಡದೇ ಇರೋ ಚೆನ್ನಾಗಿರುತ್ತಾ? ನಮ್ ಕರ್ನಾಟಕದ ಮುತ್ತುಗಳು ತಪ್ಪಾಗಲ್ಲ. ಹಂಗೆ ಅವ್ರ ಜೊತೆನೇ ಪೈಪೋಟಿ ಮಾಡ್ಕೊಂಡು ನಮ್ಮಪ್ಪ ಮಂಡ್ಯ ತಲುಪೇ ಬಿಟ್ರು. ಊರಿಗೆ ಬಂದು ನೀರಿಗೆ ಬರಲ್ವಾ ಅನ್ನೋ ತರ ಮಂಡ್ಯ ಬಂದ್ಮೇಲೆ ಫೇಮಸ್ ದುರ್ಗಾ ಕೆಫೆ ದೋಸೆ ತಿಂದಿ ಹೋಗಾಯ್ತದ. ಅಂಕಲ್ಗೆ 2 ಪ್ಲೇಟ್ ಬೆಣ್ಣೆ ದೋಸೆ ಹೇಳಿ ಬತ್ತಿದಂಗೆ ತಿಂದಿ ಮುಗ್ಸೇ ಬಿಟ್ಟು. ಅದಾದ ತಕ್ಷಣ ಅಂಕಲ್ಗೆ ಒಂದ್ ಬಾಯ್ ಹೇಳಿ ನಾವು ಹೊರಟಿದೆ ನಮ್ ಜಲಪುರ ಕಡೆ. ಹೋಗೋ ದಾರಿಲಿ ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಸನ್ಸೆಟ್ ನೋಡ್ಕೊಂಡು ಊರ್ಗೆ ತಲುಪೇ ಬಿಟ್ಟು. ಇದೇ ನೋಡಿ ನಮ್ಮ ಅಜ್ಜಿಯ ಕ್ಯೂಟ್ ಮನೆ. ಒಳಗಡೆ ಎಲ್ಲ ಇದ್ರು, ಆದ್ರೆ ನಮ್ ಚಿಕ್ಕ ಮಾಮ ಎಲ್ಲಿ ಅಂತ ಹುಡುಕ್ತಿದ್ರೆ ಹೋಗಿ ಕೋತಿ ತರ ಮನೆ ಮೇಲೆ ಕೂತವ್ರೆ. ಅವ್ರಿಗೊಂದ್ ಹೇಳಿ ಹೊರಟಿದೆ ನಮ್ ಕುಚಿಕಿನ ಮೀಟ್ ಮಾಡಕ್ಕೆ. ಅವ್ನ್ ನೋಡಿದ್ರೆ ಮನೇಲಿ ಇರೋದು ಬಿಟ್ಟು ಊರ್ ಸುತ್ತಕ್ ಹೋಗಿದ. ಆಮೇಲೆ ಕಾಲ್ ಮಾಡಿ ಕರ್ಸಿ ಸ್ವಲ್ಪ ಹೆಂಡತಿ ಮಕ್ಳು ಕಷ್ಟ ಸುಖ ಮಾತಾಡಿ ಅಲ್ಲಿ ಮಲಗ್ ಜಾಗ ಇಲ್ದೆ ನಮ್ ಇನ್ನೊಂದ್ ಅಜ್ಜಿ ಮನೆಗ್ ಬಂದು ಹಾಸಿಗೆ ತಿಂಬು ಹಾಸ್ಕೊಂಡ್ ಮನಿಕಂಡೇ ಬಿಟ್ಟ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.